ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ಎಲ್ಲಾ ವಿಷಯಗಳನ್ನು ಆಲಿಸಲು ಎಲ್ಲರೂ ಇರುತ್ತಾರೆ ಎನ್ನುವಂತಹ ನಂಬಿಕೆ ಇಲ್ಲದಿದ್ದರೂ ಕೂಡ ದೈವವು ಆಲಿಸುತ್ತದೆ, ನೋಡುತ್ತಿದೆ ಎನ್ನುವಂತಹ ನಂಬಿಕೆ ಇರುತ್ತದೆ. ನಂಬುವಂತಹ ಮಾನವ ಶಕ್ತಿಗೆ ದೈವ ಶಕ್ತಿಯ ಸಹಾಯ ಒದಗಿದಾಗ ಮಾನವನು ಉನ್ನತವಾದ ಸ್ಥಿತಿಯನ್ನ ತಲುಪುತ್ತಾನೆ. ಹಾಗೆಯೇ ನಂಬದಿರುವವರನ್ನೂ ಕೂಡ ದೈವವು ರಕ್ಷಿಸುವುದು ದೈವಿಕತೆಯ ಉದಾಹರಣೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ಇಂದಿನ ಸಂಚಿಕೆಗೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಡ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಹಿತ ಅವರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಶಿವಾಷ್ಟೋತ್ತರದ ಶತನಾಮ ಸ್ತೋತ್ರದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಶಿವನ ಇನ್ನೊಂದು ಹೆಸರು ಎಂದರೆ ಸಾಮಪ್ರಿಯ ಎನ್ನುವಂತಹ ಹೆಸರನ್ನ ಕೇಳಿದ್ವಿ. ಮುಂದಿನ ಹೆಸರು ಯಾವುದು ಅಂತ ತಾವು ತಿಳಿಸ್ಕೊಡಿ. ಇಲ್ಲ, ಮುಂದಿನ ಹೆಸರಲ್ಲ, ಸಾಮಪ್ರಿಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಈ ಸಂಚಿಕೆ. ಹಿಂದಿನ ನಾನು ರಾಮಾಯಣದ ಸಂದರ್ಭದಲ್ಲಿ ರಾವಣನ ಪ್ರಸಂಗದಲ್ಲಿ ಹೇಳಿದ್ದೀನಿ, ಸಾಕಷ್ಟು ವಿವರಣೆ ಕೊಟ್ಟು ಹೇಳಿದ್ದೇನೆ, ಕೇಳಿ ಬೇಜಾರಾಗ್ಬಿಟ್ಟಿದೆ. ಆ ಸಂದರ್ಭವನ್ನು ಸ್ಕಂದ ಪುರಾಣದಲ್ಲಿ ಹೇಗೆ ಹೇಳಿ ಈ ಹೆಸರನ್ನು ಸಮರ್ಥನೆ ಮಾಡಿದ್ದಾರೆ ಋಷಿಗಳು ಅನ್ನೋದನ್ನಷ್ಟೇ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ರಾವಣ ವಿಮಾನದಲ್ಲಿ ಹಾರತಾ ಇದ್ದಾನೆ, ಕೈಲಾಸ ಪರ್ವತ ಬಂದಿದೆ. ಆಗ ರಾವಣನಿಗೆ ರಾವಣ ಅನ್ನೋ ಹೆಸರಿನ ಬಂದಿಲ್ಲ, ಈಶ್ವರನ ಪರಿಚಯ ಇಲ್ಲ. ರಾವಣ ಬ್ರಹ್ಮನ ಭಕ್ತ, ಈಶ್ವರನನ್ನು ಕುರಿತು ಪೂಜೆ ಮಾಡಿ ಬೇಡಿ ಅವೆಲ್ಲ ಇಲ್ಲ ರಾಮಾಯಣದಲ್ಲಿ. ಹಾಗೆ ಹಾರತ ಇದ್ದಾಗ ಆ ಈಶ್ವರನ ಕೈಲಾಸದ ಹತ್ತಿರ ಈ ವಿಮಾನ ಬಂದಾಗ ನಿಂತ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ, ಕೆಳಗೆ ಇಳಿತಾನೆ. ಇಳಿದು ಕೇಳ್ತಾನೆ, ಯಾರು ಮಾಯಾವಿ ಇಲ್ಲಿರ್ತಕ್ಕಂಥವನು ನನ್ನ ವಿಮಾನವನ್ನು ಸ್ಥಗಿತ ಮಾಡ್ದ ಅಂತ. ಅಲ್ಲಿರ್ತಕ್ಕಂಥ ನಂದಿ ಹೇಳ್ತಾನೆ, ಒಳಗೆ ಶಂಕರ ಇದೆ, ಯಾರವನು ಶಂಕರ ಅಂತೆಲ್ಲ ಕೇಳ್ತಾನೆ. ಈಶ್ವರ ಪಾರ್ವತಿ ಜೊತೆಗೆ ಸರಸ ಸಲ್ಲಾಪದಲ್ಲಿದ್ದಾನೆ, ಅವನು ನಾನು ನೋಡು ಏನು ಮಾಡಿಬಿಡ್ತೀನಿ ಅಂಥೇಳಿ ತನ್ನ ಎಡಗೈಯನ್ನು ಅದರ ಕೆಳಗೆ ನೂಗ್ತಾನೆ. ಆ ಕೈಲಾಸ ಪರ್ವತದ ಯಾವುದೋ ಒಂದು ಬಿಲ್ಲದ ಕೆಳಗೆ ನೂಕಿ ಅದನ್ನು ಎತ್ತಲಿಕ್ಕೆ ನೋಡ್ತಾನೆ. ಹಾಗೆ ಎತ್ತಿದಾಗ ಮೇಲೆ ರುದ್ರಮನೋಹರ ನಾಟ್ಯವನ್ನು ಈಶ್ವರನು, ಭರತನಾಟ್ಯವನ್ನು ಪಾರ್ವತಿಯು ತುಂಬ ಚೆನ್ನಾಗಿ ಮಾಡಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ತಾ ಇದ್ದಾಗ ಯಾವಾಗ ನಿಂತ ಪರ್ವತವೇ ಅಲ್ಲಾಡುತ್ತೋ ಪಾರ್ವತಿ ಹೆದರಿ ಗಂಡನನ್ನು ಅಪ್ಪಿಕೊಳ್ತಾಳೆ. ಆಗ ಈಶ್ವರ ತನ್ನ ಬಲ ಹೆಬ್ಬೆಟ್ಟಿನಿಂದ ಅದನ್ನು ಒತ್ತುತ್ತಾನೆ. ಈ ಕಡೆ ಈ ದಶಕಂಠನ ಎಡಗ ಕೈಗಳೆಲ್ಲ ಅದ್ರ ಕೆಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಏನು ಮಾಡೋದು ಬಿಡಿಸ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳಿದಾಗ ಯೋಚನೆ ಮಾಡಿ ಸಲಹೆಗಳನ್ನು ತಗೊಂಡ್ಮೇಲೆ ಇದು ಸ್ಕಂದ ಪುರಾಣದಲ್ಲಿ ಬರತಕ್ಕಂಥ ವಿವರಣೆ. ತನ್ನ ತಲೆಯನ್ನು ಈ ವೀಣೆಯನ್ನು ನುಡಿಸಬೇಕಾಗಿದ್ದರೆ ಅಥವಾ ತಂಬೂರಿಯ ನಾದ ಬರಬೇಕಾದ್ರೆ ಒಂದು ಬುರುಡೆ ಇರುತ್ತೆ, ಆ ತಲೆಯನ್ನು ಬುರುಡೆಯನ್ನು ಮಾಡಿದನಂತೆ. ಅವನ ದೇಹವನ್ನೇ ಆ ವೀಣಾ ದಂಡ ಮಾಡಿದನಂತೆ. ನದಿಗಳನ್ನು ಸಾಮಗಾನವನ್ನು ಆರಂಭ ಮಾಡಿದ ಅಂತ. ನನಗೆ ಬಹಳ ಬಾರಿ ಬಸವಣ್ಣನ ಈ ವಚನವನ್ನು ನೋಡಿದಾಗ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಎನ್ನ ದೇಹವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಛತ್ತೀಸರಾಗವ ಹಾಡಯ್ಯ, ಉರದಲ್ಲಿ ನನ್ನ ಎದೆಯಲ್ಲಿ ಕುಳಿತು ಹಾಡಯ್ಯ ನೀನು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಬಹುಶಃ ಈ ಪರಿಕಲ್ಪನೆ ಬಸವಣ್ಣನವರಿಗೆ ಬಂದಿರಲಿಕ್ಕೆ ಈ ರಾವಣ ಮಾಡಿದಂತಹ ಈ ಕ್ರಿಯೆ ಇರಬಹುದು ಅಂತ ನನಗೆ ಬಹಳ ಬಾರಿ ಅನಿಸಿದೆ. ಅದು ಹೇಗೂ ಇರಲಿ, ನನಗೆ ಪ್ರಧಾನವಾದ್ದೇನು ಅಂದರೆ ಆಗ ಆತ ಆ ದಶಕಂಠ ತನ್ನ ದೇಹವನ್ನೆಲ್ಲ ಎಡಗೈ ತಗೊಳ್ಳೋ ಎಡಗೈ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ಬಲಗೈನಲ್ಲಿ ಇದೆಲ್ಲ ಮಾಡಿ ನರಗಳನ್ನಲ್ಲೆಲ್ಲ ಕಟ್ಟಿ ಆ ನರಗಳನ್ನು ಎಳೆದೋ
ನುಡಿಸಿ ಈಶ್ವರನನ್ನು ಮೆಚ್ಚಿಸಿದ್ದು ಸಾಮಗಾನದಿಂದ, ಸಾಮವೇದದಿಂದ ಅಂತ. ಅಂದರೆ ಸಾಮಪ್ರಿಯ, ಈಶ್ವರ ಸಾಮಪ್ರಿಯ, ಸಾಮವೇದಪ್ರಿಯ, ಸಾಮಗಾನಪ್ರಿಯ ಅನ್ನತಕ್ಕಂಥದ್ದು ಈ ಒಂದು ಕಥೆಯಿಂದ ಹೆಚ್ಚು ದೃಷ್ಟಾಂತವಾಗುತ್ತೆ ಅನ್ನೋದಕ್ಕಾಗಿ ಈ ಕಥೆಯನ್ನು ಹೇಳಿದೆ. ಸಾಮಪ್ರಿಯ ಆದಮೇಲೆ ಸ್ವರಮಯ ಅಂತ. ಸಾಮಪ್ರಿಯ ಸ್ವರಮಯ ತ್ರಯೀಮೂರ್ತಿರನೀಶ್ವರ ಸರ್ವಜ್ಞ ಪರಮಾತ್ಮ ಚ ಸೋಮ ಸೂರ್ಯಾಗ್ನಿಲೋಚನ ಅಂತ ಆ ಶ್ಲೋಕ. ಸ್ವರಮಯ ಅಂದರೆ ಅರ್ಥ ಏನು ಅದನ್ನು ನರಹರಿ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಸುಭಾಷ್ ನಗರದಿಂದ. ಯೋಗದ ಬಗ್ಗೆ ಕೇಳಿರುವಂತಹ ಅವರ ಪ್ರಶ್ನೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ತಂತ್ರ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಎಂದರೆ ವಾಮಾಚಾರ ಎನ್ನುವಂತಹ ಒಂದು ತಂತ್ರ ಇದರದ ಭಾಗವನ್ನು ನಾವು ತಿಳ್ಕೊಂಡ್ವಿ ಗುರುಗಳೇ. ಇಂದಿನ ಇದರಲ್ಲಿ ಯಾವ ಯೋಗವನ್ನು ಹೇಳ್ತಿದ್ದೀರಾ? ತಂತ್ರ ಯೋಗದಲ್ಲಿ ಬರೀ ವಾಮಾಚಾರ ಹೇಳಿಲ್ಲ ನಾನು, ದಕ್ಷಿಣಾಚಾರ ಮತ್ತು ವಾಮಾಚಾರ ಅಂತ ಎರಡನ್ನೂ ಹೇಳಿದೆ ನಾನು. ಸಾಮಾನ್ಯವಾಗಿ ನಾವು ನೋಡತಕ್ಕಂಥದ್ದು ದಕ್ಷಿಣಾಚಾರವನ್ನು, ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪೂಜೆ ಮಾಡ್ತಕ್ಕಂಥದ್ದು, ಮಂಗಳಾರತಿ ಇಲ್ಲ ದಕ್ಷಿಣಾಚಾರ. ನಾನು ವಾಮಾಚಾರಕ್ಕೆ ಒಂದು ಉದಾಹರಣೆಯನ್ನು ಹೇಳಿ ಅದರ ಶಿಖರ ವಜ್ರೋಲಿ ಅಂತಂತ ಹೇಳಿದೆ ಅಷ್ಟೇ. ಇರಲಿ, ಅಷ್ಟು ಸಾಕು ತಂತ್ರಯೋಗದ ಬಗ್ಗೆ. ವಜ್ರೋಲಿಯ ಬಗ್ಗೆ ಇನ್ನೂ ವಿವರಣೆ ಕೊಡಬೇಕು, ಆದರೆ ಅದೆಲ್ಲ ಹಸಿ ಹಸಿಯಾಗಿ ಮಾತಾಡಬೇಕಾದ್ದರಿಂದ ಈ ಮಾಧ್ಯಮ ಅಷ್ಟು ಸರಿ ಹೋಗಲ್ಲ ಅಂದ್ಕೊಂಡು ನಾನು ಅದನ್ನು ಹೇಳ್ತಾ ಇಲ್ಲ. ತಂತ್ರಯೋಗವನ್ನು ಮುಗಿಸಿದ್ದೇವೆ ನಾವು. ಪ್ರಶ್ನೆ ಕೇಳಿರೋರು ಯಾರು? ನರಹರಿ ಅವರು. ನರಹರಿಯವರು ಕೇಳಿರತಕ್ಕಂಥ ಪ್ರಧಾನವಾದ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಯೋಗದ ಪ್ರಸ್ತಾವ ಆಗೇ ಉಂಟೇ ಇತ್ತು. ಇಷ್ಟೆಲ್ಲ ನಾನು ಕೊಟ್ಟಿದ್ದು ಒಂದು ಅರ್ಥದಲ್ಲಿ ಪೀಠಿಕೆ ಇದ್ದ ಹಾಗೆ. ನಿಜವಾದ ಉತ್ತರ ಈಗ ಆರಂಭ ಆಗುತ್ತೆ, ಅಥವಾ ಈ ಹೊತ್ತು ನಾಳೆ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಪೀಠಿಕೆಯ ಉತ್ತರ ಭಾಗ. ನಿಜವಾದ ಆ ಪ್ರಶ್ನೆಗೆ ಉತ್ತರ ಈ ಹೊತ್ತು ಮುಂದಿನ ಸಂಚಿಕೆ ಮುಗಿದ ಮೇಲೆ ಆರಂಭ ಆಗುತ್ತೆ. ವಾಸ್ತವವಾಗಿ ನನ್ನ ಗಮನ ಇರತಕ್ಕಂಥದ್ದು ರಾಜಯೋಗದ ಬಗ್ಗೆ. ಆ ನರಹರಿಯವರ ಪ್ರಶ್ನೆಗೆ ನಾನು ಕೊಡಬೇಕಾದ ಉತ್ತರ, ಪತಂಜಲ ಮಹರ್ಷಿಗಳು ವಿರಚನೆ ಮಾಡಿರತಕ್ಕಂಥ ಯೋಗ ಸೂತ್ರಗಳನ್ನು, ಯೋಗ ದರ್ಶನವನ್ನು ಕುರಿತು ಮಾತಾಡಬೇಕಾಗಿದೆ. ಭಗವದ್ಗೀತೆಯ ಪ್ರಧಾನವಾದ 3 ಯೋಗಗಳನ್ನು ಗಮನಿಸಿದ್ದೇವೆ. ಮಂತ್ರಯೋಗ, ಯಂತ್ರಯೋಗ, ತಂತ್ರಯೋಗಗಳನ್ನು ಗಮನಿಸಿದ್ದೇವೆ. ಈಗ ಈ ರಾಜಯೋಗದ ಬಗ್ಗೆ ಮಾತಾಡಬೇಕಾಗಿದೆ. ಪತಂಜಲ ಯೋಗ ದರ್ಶನವನ್ನು ಮಾತಾಡಬೇಕಾಗಿದೆ. ವಾಸ್ತವವಾಗಿ ಮೊದಲು ಮಾತಾಡಬೇಕಾದ ಅದೇ. ಆದರೆ ನಾನು ಅದನ್ನು ಮಾತಾಡದೆ ಹಠಯೋಗವನ್ನು ಪ್ರಸ್ತಾವ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಪತಂಜಲ ಮಹರ್ಷಿಗಳ ಯೋಗ ದರ್ಶನದ ನಂತರ ಬಂದದ್ದು. ಹಾಗಾದ್ರೆ ಅದನ್ನು ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ 2 ಕಾರಣ ಇದೆ. ಒಂದು, ಅದಕ್ಕೂ ನಮ್ಮ ಕರ್ನಾಟಕಕ್ಕೂ ನೇರವಾದ ಒಂದು ಸಂಬಂಧ ಇದೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಆದರೆ ಈ ಸಂಚಿಕೆಯಲ್ಲಿ ನಾನು ಹೇಳಬೇಕಾದ್ದೇನು ಅಂದರೆ, ಹಠಯೋಗ ಅಂದರೆ ಏನು, ಹಠಯೋಗದ ಪ್ರಧಾನ ಉದ್ದೇಶ ಏನು, ಹಠಯೋಗ ಬಂದಿದ್ದು ಏಕೆ. ಶ್ರೀಯಾದಿನಾಥಾಯ ನಮೋಸ್ತು ತಸ್ಮೈ ಏನೋಪದಿಷ್ಟ ಹಠಯೋಗ ವಿದ್ಯಾ ಅಂತ ಆರಂಭ ಆಗುತ್ತೆ. ಹಠಯೋಗ ಪ್ರದೀಪಿಕೆಯ ಮೊದಲನೆಯ ಶ್ಲೋಕ ಅರ್ಥ ಆರಂಭ ಆಗೋದು ಶ್ರೀಯಾದಿನಾಥಾಯ ನಮೋಸ್ತು ತಸ್ಮೈ. ಆದಿನಾಥ, ಆದಿನಾಥ ಅಂದರೆ ಈಶ್ವರ ಅಂತ. ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಏನೋಪದಿಷ್ಟ ಹಠಯೋಗ ವಿದ್ಯಾ, ಯಾರು ಇದನ್ನು ಉಪದೇಶ ಮಾಡಿದ್ದು ಅಂದರೆ ಈಶ್ವರ. ಯಾವುದನ್ನು? ಹಠಯೋಗ ವಿದ್ಯಾ. ಪ್ರಣಮ್ಯ ಶ್ರೀಗುರುನಾಥಂ ಸ್ವಾತ್ಮಾರಾಮೇಣ ಯೋಗಿನ ಕೇವಲಂ ರಾಜಯೋಗಾಯ ಹಠಯೋಗ ಉಪದಿಷ್ಟತೆ ಅಂತ 2ನೇ ಶ್ಲೋಕ. ಆ ಆದಿನಾಥನಿಂದ ಪ್ರಣಮ್ಯ ಶ್ರೀಗುರುಂ ನಾಥಂ ಸ್ವಾತ್ಮಾರಾಮೇಣ ಯೋಗಿನ, ಸ್ವಾತ್ಮಾರಾಮರು ಅನ್ನತಕ್ಕಂತಹ ಯೋಗಿಗಳು ಇದನ್ನು ಆರಂಭ ಮಾಡಿ ನಮಗೆ ಹೇಳಿಕೊಟ್ಟರು. ಈ ಪುಸ್ತಕವನ್ನು ಬರೆದರು, ಹಠಯೋಗ ಪ್ರದೀಪಿಕೆ ಅಂತ. ಕೇವಲಂ ರಾಜಯೋಗಾಯ ಹಠಯೋಗ ಉಪದಿಷ್ಟತೆ, ರಾಜಯೋಗದ ಸ್ಥಾಪನೆಗಾಗಿ, ರಾಜಯೋಗದ ಪ್ರವೇಶಕ್ಕಾಗಿ
ಈ ಹಠಯೋಗವನ್ನು ಅವರು ಉಪದೇಶ ಮಾಡಿದ್ದಾರೆ ಅನ್ನತಕ್ಕದ್ದು. ಹಠ ಸಾಮಾನ್ಯವಾಗಿ ಹಠಯೋಗ ಅಂತಾರೆ, ಹಠಯೋಗ ಅನ್ಬಾರ್ದು, ಹಠಯೋಗ ಅಂತ ಕರಿಬೇಕು. ಈ ಹಠಯೋಗ ಅಂದರೆ ಇಡಾ ಪಿಂಗಳಗಳಿಗೆ ಸಂಬಂಧಪಟ್ಟಂತಹ ಯೋಗ. ಯಾವಾಗಲೂ ಒಂದ್ಸಲ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು, ನಮ್ಮ ವಾಯುವಿನ ಸಂಚಾರ ಇಲ್ಲ ಇಲ್ಲಿ ಓಡಾಡುತ್ತೆ. ನಿನಗೆ ಗೊತ್ತಿರಬೇಕು, ಎಲ್ಲ ಕಾಲದಲ್ಲಿಯೂ ಎರಡು ಹೊಳ್ಳೆಗಳಲ್ಲಿಯೂ ಗಾಳಿ ಓಡಾಡಲ್ಲ. ಒಂದರಲ್ಲಿ ಓಡಾಡ್ತಾ ಇರುತ್ತೆ, ಇನ್ನೊಂದು ಖಾಲಿ ಇರುತ್ತೆ. ಇಲ್ಲಿ ಓಡಾಡ್ತಾ ಇದ್ದಾಗ ಇಲ್ಲಿ ಖಾಲಿ ಇರುತ್ತೆ. ಅಂದರೆ ಅರ್ಥ, ನಾವು ಪರೀಕ್ಷೆ ಮಾಡೋಕೆ ಇದ್ದರೆ ಅಂತ ಗಾಳಿಯನ್ನು ಹೊರಗೆ ನೂಕಿದಾಗ ಎಡಹೊಳ್ಳೆಯಿಂದ ಬರ್ತಾ ಇದೆಯಾ ಬಲ ಹೊಳ್ಳೆಯಿಂದ ಬರ್ತಾ ಇದೆಯಾ, ಇದು ಭಾಳ ಚೆನ್ನಾಗಿ ಗೊತ್ತಾಗೋದು ನೆಗಡಿ ಆದಾಗ. ಒಂದು ಹೊಳೆ ಮುಚ್ಕೊಂಡ್ಬಿಟ್ಟಿರುತ್ತೆ, ಇನ್ನೊಂದು ಹೊಳೆ ಮಾತ್ರ ಎರಡು ಮುಚ್ಕೊಂಡು ಅಂತ ಬಾಯಿನಲ್ಲಿ ಓಡಾಡ್ಬೇಕಾಗ. ಹೇಗೂ ಹಠ ಹ ಠ ಚಂದ್ರ ಹಾಗೂ ಸೂರ್ಯ ಅಂತ. ಇದು ಇಡ ಅಂದರೆ ಮೂಗಿನ ಎಡಹೊಳ್ಳೆಯಲ್ಲಿ ಗಾಳಿ ಓಡಾಡತಕ್ಕಂಥದ್ದು ಚಂದ್ರನಾಡಿ ಅಂತ, ಬಲಹೊಳ್ಳೆಯಲ್ಲಿ ಓಡಾಡತಕ್ಕಂಥದ್ದು ಪಿಂಗಳ ಅಂತ, ಇದು ಸೂರ್ಯನಾಡಿ ಅಂತ. ಈ ಚಂದ್ರನಾಡಿಯ ಮೂಲಕ ವಾಯುವನ್ನು ಸ್ವೀಕಾರ ಮಾಡಿ ಸುಷುಮ್ನದಲ್ಲಿ ಮೊನ್ನೆ ವಿವರಣೆ ಕೊಟ್ಟಿದ್ದೀನಿ ನಾನು. ಸುಷುಮ್ನೆಯನ್ನು ದಾಟಿ ಸೂರ್ಯನಾಡಿಯಲ್ಲಿ ಹೊರಗಡೆ ಕಳಿಸ್ಬೇಕು, ಅಥವಾ ಸೂರ್ಯನಾಡಿಯಲ್ಲಿ ಸ್ವೀಕಾರ ಮಾಡಿ ಚಂದ್ರನಾಡಿಯಲ್ಲಿ ಹೊರಗಡೆ ಕಳಿಸ್ಬೇಕು. ಹಠಯೋಗದ ಪ್ರಧಾನವಾದ ಉದ್ದೇಶ ಇರತಕ್ಕಂಥದ್ದು ಇಷ್ಟೇ. ಚಂದ್ರ ಸೂರ್ಯರ ಮಿಲನದಿಂದಾಗಿ, ಅಂದರೆ ಜ್ಯೋತಿಗಳ ಮಿಲನದಿಂದಾಗಿ ಜ್ಯೋತೀಶ್ವರನ ಸಂದರ್ಶನ ಆಗತಕ್ಕದ್ದು ಅಂತ ಮೂಲಭೂತವಾಗಿರತಕ್ಕಂಥ ಅರ್ಥ. ಹಠಯೋಗ ಪ್ರದೀಪಕಾರ ಅಂದರೆ ಹಠಯೋಗ ಪ್ರದೀಪಿಕೆಯನ್ನು ಯಾರು ಬರೆದ್ರು, ಆ ಸ್ವಾತ್ಮಾರಾಮ ಮುನಿಯ ಅಪೇಕ್ಷೆ ಏನು ಅಂದರೆ ಎರಡು. ಒಂದು, ಈ ಸೂರ್ಯ ಚಂದ್ರನಾಡಿಗಳ ಮೂಲಕ ವಾಯು ಸಂಚಾರವನ್ನು ಮಾಡುತ್ತಾ ಮುದ್ರೆಗಳನ್ನು, ಬಂಧಗಳನ್ನು, ಆಸನಗಳನ್ನು ಸ್ವೀಕಾರ ಮಾಡುತ್ತಾ ಎರಡನ್ನು ಆತ ಜಯಿಸ್ತೀನಿ. ಒಂದು ದೈಹಿಕವಾಗಿರತಕ್ಕಂಥ ಆಂತರಿಕ ಆರೋಗ್ಯ. ಇಷ್ಟೆಲ್ಲ ಉಪನ್ಯಾಸ ಕೊಡೋದು ಪ್ರಾರಂಭದಲ್ಲಿ ನಾನು ಮಾತಾಡಿದ್ದೆ. ಹೀಗೆ ಇದೆ ಪರಿಹಾರ ಅಂತ ಬಂದದ್ದು ಯೋಗ ಅಂತ. ಸ್ವಾತ್ಮಾರಾಮ ಮುನಿಗಳು ಈ ಎರಡನ್ನು ಸಾಧಿಸ್ತೀವಿ ಅಂದರೆ ಒಂದು ಮೊದಲನೇ ದೃಷ್ಟಿಯಲ್ಲಿ ಏನು, ಒಂದು ಈ ಪ್ರಾಣಾಯಾಮದ ಮೂಲಕ, ಅಂದರೆ ಪ್ರಾಣವನ್ನು ಸ್ವೀಕಾರ ಮಾಡುವುದರ, ಅದೆಲ್ಲ ನಾನು ನಿಧಾನ ಮಾತಾಡ್ತೀನಿ. ಅವೆಲ್ಲ ಸ್ವೀಕಾರ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವುದರ ಮೂಲಕ ಆಂತರಿಕವಾದ ಭದ್ರತೆ ಹಾಗೂ ಆಸನಗಳ ಮೂಲಕ ಹೊರಗಿನ ದೈಹಿಕವಾದ ಶುದ್ಧತೆ. ತಾವು ಹೇಳ್ತಾ ಇದ್ರಿ ಗುರುಗಳೇ, ಹಠಯೋಗದ ಬಗ್ಗೆ, ಇಡ ಮತ್ತು ಪಿಂಗಳ ನಾಡಿಯ ಶ್ರೇಷ್ಠತೆಯ ಬಗ್ಗೆ ತಾವು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಅದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಬೋದು ಅಂತ. ಈ ಬಗ್ಗೆ ಮುಂದೇನು ಹೇಳ್ತೀರಾ? ಸ್ವಾತ್ಮಾರಾಮರು ತಮ್ಮ ಮಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅಥವಾ ತಾವು ಏನನ್ನು ಹೇಳಬೇಕು ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅವರು ಹೇಳತಕ್ಕಂಥದ್ದು ಕೇವಲಂ ರಾಜಾಯ ತರ್ಹಿ, ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ಅದನ್ನು ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೇನೆ. ಹಾಗೆ ದರ್ಶನ ಮಾಡಿಸುವ ಹಿನ್ನೆಲೆಯಲ್ಲಿ ನೀವು ಏನಾಗಬೇಕು, ಹೇಗೆ ಸಿದ್ಧರಾಗಬೇಕು ಅನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ಹಠಯೋಗ ಪ್ರದೀಪಿಕಾಕಾರ ಆತನ ನೇರವಾಗಿರತಕ್ಕಂತಹ ಉದ್ದೇಶ ರಾಜಯೋಗಕ್ಕಾಗಿ ಸಿದ್ಧಪಡಿಸ್ತಕ್ಕಂಥದ್ದು. ಹೀಗಾಗಿ ಹಠಯೋಗ ಅಂದರೆ ರಾಜಯೋಗದ ಪೀಠಿಕೆ. ಅದನ್ನು ಸಾಧಿಸುವುದು ಹೇಗೆ ಅನ್ನುವುದಕ್ಕೆ ಆತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡಿ ನಾವು ಅದರ ನಂತರದ ಸಂಚಿಕೆಯಲ್ಲಿ ನೇರವಾದ ರಾಜಯೋಗದ ದರ್ಶನವನ್ನು ಮಾಡೋಣ. ಈ ಮುಂದಿನ ಪ್ರಶ್ನೆ ಇದೆ. ಮೀರಾ ಉಮಾಕಾಂತ್ ಅವರು ಕೇಳ್ತಾ ಇದ್ದಾರೆ ಮೈಸೂರಿನಿಂದ. ಅವರ ಪ್ರಶ್ನೆ ಇದು: ಗುರುಗಳೇ, ನಮಗೆ ತಿಳಿದಿರುವಂತೆ ಕೃಷ್ಣನು ಜನಿಸಿದ ಕೂಡಲೇ ವಸುದೇವನು ಅವನನ್ನು ಗೋಕುಲದಲ್ಲಿ ಬಿಟ್ಟು ಬಂದನು ಹಾಗೂ ಯಶೋದೆಯ ಮಗುವನ್ನು ಮಥುರೆಗೆ ತಂದನು. ಕಂಸ ಆ ಮಗುವನ್ನು ಕೃಷ್ಣನೆಂದು ಕೊಲ್ಲುವಾಗ ಅದು ಯೋಗ ಮಾಯೆಯಾಗಿ ಅಂತರ್ಧಾನವಾಯಿತು. ಈ ಘಟನೆಯ ನಂತರ ಸುಭದ್ರೆಯ ಜನನವಾಯಿತು. ಸುಭದ್ರೆಯ ಜನನವು ಸೆರೆಮನೆಯಲ್ಲಿಯೇ ಆಯಿತೆ. ಆಗಿದ್ದಲ್ಲಿ ಕಂಸ ಆ ಮಗುವನ್ನು ಕೊಲ್ಲಲಿಲ್ಲವೇ?
ಸುಭದ್ರೆ ತನ್ನ ಬಾಲ್ಯದ ದಿನಗಳನ್ನು ಸೆರೆಮನೆಯಲ್ಲೇ ಕಳೆದಳೆ ಅಥವಾ ಅವಳನ್ನು ಬೇರೆ ಯಾರಾದರೂ ಬೆಳೆಸಿದರೆ? ಸುಭದ್ರೆ ಮಥುರೆಯಲ್ಲಿ ಇದ್ದಳೋ ಅಥವಾ ಗೋಕುಲದಲ್ಲಿ ಇದ್ದಳೋ? ದಯಮಾಡಿ ಸುಭದ್ರೆಯ ಜನ್ಮ ವೃತ್ತಾಂತ ಮತ್ತು ಬಾಲ್ಯದ ದಿನಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು? ಮೀರಾ ಉಮಾಕಾಂತ್ ಅವರು. ಶ್ರೀಮತಿ ಮೀರಾ ಉಮಾಕಾಂತ್ ಅವರೇ, ಬಾಲ್ಯದ ದಿನಗಳನ್ನು ತಿಳಿಸೋಕ್ಕಾಗಲ್ಲ. ಯಾಕೆಂದರೆ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸುಭದ್ರೆಯ ಜನ್ಮ ವೃತ್ತಾಂತದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬಹುದು. ಪಾಪ ನೀವು ಕೇಳ್ತಾ ಇದ್ದೀರಿ ಸೆರೆಮನೆಯಲ್ಲಿ ಹುಟ್ಟಿದ್ಲೆ, ಯಾರ ಮಗಳಿವಳು ಅಂತ. ನಿಮಗೆ ಗೊಂದಲ ಬಂದಿರಲಿಕ್ಕೆ ಸಾಕು. ಯಾಕೆ ನಿಮಗೆ ಗೊಂದಲ ಬಂದಿದೆ ಅಂದರೆ, ಬಹುಶಃ ನನ್ನಂತಹವರು ಎರಡೆರಡು ತರಹ ಮಾತಾಡಿರ್ತಾರೆ ನಿಮ್ಮ ಹತ್ರ. ಯಾಕೆ ಅವರು ಎರಡೆರಡು ತರಹ ಮಾತಾಡಿರ್ತಾರೆ ಅಂದರೆ, ಇಬ್ಬಗೆಯ ಅಭಿಪ್ರಾಯಗಳನ್ನು ಎರಡು ಉದ್ಗ್ರಂಥಗಳು ಕೊಟ್ಟಿದೆ. ಆದ್ದರಿಂದ ನಿಮಗೆ ಸಂದೇಹ ಬಂದಿರಲಿಕ್ಕೆ ಸಾಕು. ಏನು ಅಂದರೆ, ಸುಭದ್ರೆ ಅಂದರೆ ಕೃಷ್ಣನ ತಂಗಿ, ಇವಳು ಎಲ್ಲಿ ಹುಟ್ಟಿದ್ಲು? ಪಾಪ ಅವರಿಗೆ ಸಂದೇಹ ಬಂದಿದೆ. ವಸುದೇವ ದೇವಕಿಯರಿಗೆ ಸೆರೆಮನೆಯಲ್ಲಿ ಹುಟ್ಟಿದಳೆ. ಕೃಷ್ಣ ಹುಟ್ಟಿದ ಮೇಲೆ, 8ನೇ ಮಗು ಹುಟ್ಟಿದ ಮೇಲೆ, 9ನೇಯವಳಾಗಿ ಇವಳು ಹುಟ್ಟಿದ್ಲೆ, ಕಂಸ ಸುಮ್ಮನೆ ಬಿಟ್ನೆ ಇತ್ಯಾದಿ ಪ್ರಶ್ನೆಗಳು. ಅಮ್ಮ ಇದಕ್ಕೆ ವಿವರಣೆ. ಆದರೆ ಮೂಲಭೂತವಾಗಿ ಅವಳ ತಂದೆ ತಾಯಿ ಯಾರು ಅನ್ನೋದು ಪ್ರಶ್ನೆ. ವಸುದೇವ ದೇವಕಿಯರೋ ಅಥವಾ ಅಲ್ಲಿ ರೋಹಿಣಿಯೋ ಅನ್ನೋದು ಪ್ರಶ್ನೆ. ಯಾಕೆ ಅಂದರೆ, ಭಾರತದಲ್ಲಿ ಒಂದು ತರಹ ಹೇಳಿದೆ, ಭಾಗವತದಲ್ಲಿ ಒಂದು ತರಹ ಹೇಳಿದೆ. ಭಾರತದಲ್ಲಿ ಏನು ಹೇಳಿಬಿಟ್ಟಿದ್ದಾರೆ ಅಂದರೆ, ಈ ವಸುದೇವ ದೇವಕಿಯರಿದ್ದಾರಲ್ಲ, ಇವರಿಗೆ ಸುಭದ್ರೆ ಹುಟ್ಟಲಿಲ್ಲ. ಅವಳು ಹುಟ್ಟಿದ್ದು ರೋಹಿಣಿಯ ಗರ್ಭದಲ್ಲಿ. ಯಾಕೆ ರೋಹಿಣಿಯ ಗರ್ಭದಲ್ಲಿ ಹುಟ್ಟಿದ್ಲು ಅಂದರೆ, ಚೈತ್ರ ಅಂತ ಒಬ್ಬ ಅಪ್ಸರಸಿ. ಅವಳು ಯಾವುದೋ ಋಷಿ ಏನೋ ಕಿಟ್ಲೆ ಮಾಡ್ತಾಳೆ. ಆ ಋಷಿ ಶಾಪ ಕೊಡ್ತಾನೆ, ಹೋಗು ಹುಟ್ಟು ಭೂಲೋಕದಲ್ಲಿ. ಈ ಋಷಿಗಳೆಲ್ಲ ದೇವಗಳ ಶಾಪ ಕೊಡೋ ಅಂದರೆ ಭೂಲೋಕದಲ್ಲಿ ಹುಟ್ಟಬೇಕು ಅಂತ. ಅಂದ್ರೆ ಒಂಥರ ಭೂಲೋಕ ಅಂದರೆ ಅವರು ಒಂಥರ ನರಕ ಇದ್ದ ಹಾಗೆ, ಇಲ್ಲಿ ಹುಟ್ಟಲಿ ಇವರು ಅಂತ. ನಾವೆಲ್ಲ ನರಕದಲ್ಲಿ ಬಿದ್ದಿರೋರು ಅನ್ನೋ ಹಾಗೆ, ಕೃತಿಗಳೆಲ್ಲ ಬರೆದಿರೋದು ಹಾಗೆ. ಹೋಗಿ ಭೂಲೋಕದಲ್ಲಿ ಹುಟ್ಟು. ಆ ಚಿತ್ರ ಹುಟ್ಟಿದ್ಲು. ಹುಟ್ಟಿದ್ಲು? ಸುಭದ್ರೆಯಾಗಿ ಹುಟ್ಟಿದಳು. ಸುಭದ್ರೆಯಾಗಿ ಹುಟ್ಟಿದವಳು ಯಾರಿಗೆ? ರೋಹಿಣಿಗೆ ಹುಟ್ಟಿದ್ಲು. ರೋಹಿಣಿ ಇದ್ದಿದ್ದಲ್ಲಿ ಸೆರೆಮನೆಯಲ್ಲ, ರೋಹಿಣಿ ಇದ್ದಿದ್ದಲ್ಲಿ ಗೋಕುಲದಲ್ಲಿ. ಗೋಕುಲದಲ್ಲಿ ರೋಹಿಣಿಗೆ ಹುಟ್ಟಿದಂತಹ ಸುಭದ್ರೆ ಹುಟ್ಟಿದ ಮೇಲೆ ನರಕ ಸಾಕು ಅದನ್ನು ಸತ್ತೋದು, ವಾಪಸ್ ಹೋದು. ಆದರೆ ವಾಪಸ್ ಹೋಗುವ ಹೊತ್ತಿಗೆಯಲ್ಲಿ ಕೃಷ್ಣ ಬಂದ್ಬಿಟ್ಟಿದ್ದಾನೆ ಗೋಕುಲದಲ್ಲಿ. ಕೃಷ್ಣನ ಬಾಲಲೀಲೆಗಳು ನಡೀತಾ ಇದೆ. ನಾನು ನೋಡಬೇಕಲ್ಲ ಅವನ ಬಾಲಲೀಲೆಗಳು ಅಂತ ಹೇಳಿ ಮತ್ತೆ ಹುಟ್ಟಿದ್ಲು. ಯಾರು ಹುಟ್ಟಿದ್ಲು? ರೋಹಿಣಿ ಹುಟ್ಟಿದ್ಲು. ಅಲ್ಲಿ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿದ್ಲು ಅಂತ ವಿವರಣೆ ಕೊಡ್ತಕ್ಕಂಥದ್ದು ಭಾರತ. ಅಂದರೆ ಅರ್ಥ ಏನು? ಸುಭದ್ರೆಯ ತಂದೆ ತಾಯಿ ಯಾರು? ರೋಹಿಣಿ ಮತ್ತು ವಸುದೇವ ಸೆರೆಮನೆಯಲ್ಲಿದ್ದಾನೆ. ಆತನ ಹೆಂಡತಿ ರೋಹಿಣಿ ಗೋಕುಲದಲ್ಲಿದ್ದಾಳೆ. ಪ್ರಶ್ನೆ ಹೇಗೆ ಹುಟ್ಟಿದ್ಲು ಅವಳು ಅಂತ, ಗಂಡ ಇಲ್ಲಿರಬೇಕಾಗಿತ್ತು. ಇನ್ನು ಭಾಗವತದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಬರುತ್ತೆ. ಏನು? ಅಲ್ಲೂ ಸೆರೆಮನೆಯಲ್ಲಿ ಹುಟ್ಟಿಲ್ಲ ಅಂತಿಲ್ಲ, ಅಲ್ಲಿ ವಸುದೇವ ದೇವಕಿಯರಿಗೆ ಸುಭದ್ರೆ ಹುಟ್ಟಿದ್ಲು ಅಂತ ಬರುತ್ತೆ ಭಾಗವತದಲ್ಲಿ. ಸ್ವಲ್ಪ ನಂಬಬಹುದು ಅದನ್ನು. ಈ ಪುರಾಣಕ್ಕೂ ಕಾವ್ಯಕ್ಕೂ ಬಹಳ ದೊಡ್ಡ ಸಮಸ್ಯೆ ಇದೆ. ಪುರಾಣಗಳಿಗೆ ಒಂದೊಂದೊಂದೊಂದು ತರಹ ವರ್ಣನೆಗಳು ಮಾಡಿಬಿಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ವಸುದೇವ ದೇವಕಿಯರಿಗೆ ಸುಭದ್ರೆ ಹುಟ್ಟಿದ್ದಾಳೆ. ಬೇರೆ ಬೇರೆ ಹೇಳ್ತಾ ಇದೆ. ಅಮ್ಮ ಮೀರಾ ಅವರೇ, ನಿಮಗೆ ಭಾಗವತ ಬಹಳ ನಂಬಿಕೆ ಇದ್ದರೆ ಅದನ್ನು ಒಪ್ಕೊಳ್ಳಿ, ಮಹಾಭಾರತದಲ್ಲಿ ಇಷ್ಟ ಇದ್ದರೆ ಅದನ್ನು ಒಪ್ಕೊಳ್ಳಿ. ಅಂತೂ ನಾನು ಎರಡೂ ಗ್ರಂಥಗಳಲ್ಲಿರತಕ್ಕಂಥದ್ದನ್ನು ನಿಮಗೆ ಹೇಳಿದ್ದೇನೆ. ನನಗೆ ಬಹುಶಃ ಭಾಗವತದ್ದು ಸರಿ ಹೋಗಬಹುದು ಅನಿಸುತ್ತೆ ಈ ಘಟ್ಟದಲ್ಲಿ ಮಾತ್ರ. ಯಾಕೆ ಅಂದರೆ 8 ವರ್ಷಗಳ ಅಂತರದಲ್ಲಿ ಒಂದು ಮಗು ಹುಟ್ಟೋದೇನೋ ದೊಡ್ಡ ವಿಷಯ ಅಲ್ಲ. ಮಗ ಹುಟ್ಟಿದ 10 ವರ್ಷಗಳಿಗೆ ಮಗಳು ಹುಟ್ಟಿರ್ತಾಳೆ. ಹೀಗೆಲ್ಲ ನಾವು ನೋಡ್ತೀವಿ ಸಮಾಜದಲ್ಲಿ. ಹಾಗೆ ಕೃಷ್ಣ ಹುಟ್ಟಿದ 8 ವರ್ಷಗಳ ಮೇಲೆ ಅವಳು ಹುಟ್ಟಿರಬೇಕು.
ಸುಭದ್ರೆ. ಅವರು 10 ವರ್ಷದ ಅಂತರದಲ್ಲಿ ಏನು ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ ಅಣ್ಣ ತಂಗಿಗೆ. ಆ ಅರ್ಥದಲ್ಲಿ ಮತ್ತು ವಸುದೇವ ದೇವಕಿಯರು ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ, ಆವಾಗ ಹುಟ್ಟಿರಬಹುದು ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಸುಭದ್ರೆ ಜನ್ಮವೃತ್ತ ಅಂತ ಭಾಗವತದಲ್ಲಿ ಹೇಳಿರತಕ್ಕಂಥದ್ದು ಮಹಾಭಾರತಕ್ಕಿಂತ ಹೆಚ್ಚು ನಂಬಲಿಕ್ಕೆ ಅರ್ಹವಾಗಿದೆ ಅಂತ ಅನಿಸುತ್ತೆ. ಮುಂದಿನ ಪ್ರಶ್ನೆಗೆ ಸಮಯ ಸಾಕಾಗ್ತಾ ಇಲ್ಲ. ಮುಂದಿನ ಪ್ರಶ್ನೆಯನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.